ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಗ್ಯಾಪ್ ಟೂಲ್ ನ ಕಲ್ತ್ಕೊಳ್ಳೋಣ ಇನ್ಡಿಸೈನ್ ಅಲ್ಲಿ. ಸೊ ನಾವು ಎರಡು ಇಮೇಜಸ್ ಇದ್ರೆ ಅದ್ರ ಮಧ್ಯೆ ಗ್ಯಾಪ್ ನ ನಾವೇನಾದ್ರು ಕೊಡಬೇಕು ಅಂದ್ರೆ ಆವಾಗ ನಾವು ಗ್ಯಾಪ್ ಟೂಲ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಇಮೇಜ್ ಹತ್ರ ಹೋದ್ರೆ ಗ್ಯಾಪ್ ಟೂಲ್ ನನ್ಗೆ ಎಂಟಿ ಸಿಂಬಲ್ ತೋರಿಸುತ್ತೆ. ಸೊ ಇಲ್ಲಿ ನಾನು ಸ್ಪೇಸ್ ಮಧ್ಯ ಹೋಯ್ತು ಅಂದ್ರೆ ನನಗೆ ಈ ರೀತಿ ಆರೋಸ್ ನ ತೋರಿಸುತ್ತೆ. ಸೊ ಈ ರೀತಿ ಆರೋಸ್ ತೋರಿಸಿದಾಗ ನಾನು ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ನನ್ಗೆ ನೆಕ್ಸ್ಟ್ ಕೆಳಗಡೆ ಇದೆಯಲ್ಲ ಆ ಇಮೇಜ್ದು ಆಬ್ಜೆಕ್ಟ್ ಫ್ರೇಮ್ ಅಗಲ ಜಾಸ್ತಿ ಆಗುತ್ತೆ, ಗ್ಯಾಪ್ ನನ್ಗೆ ಇನ್ಕ್ರೀಸ್ ಆಗುತ್ತೆ. ಸೊ ಕಂಟ್ರೋಲ್ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ನನ್ ಒಂದ್ ಇಮೇಜ್ ಇದೆ ಅಂದ್ರೆ ಎರಡ್ ಡೈರೆಕ್ಷನ್ ಅಲ್ಲೂ ಈಕ್ವಲ್ ಆಗಿ ನನ್ಗೆ ಗ್ಯಾಪ್ ಎಕ್ಸ್ಟೆಂಡ್ ಆಗುತ್ತೆ. ಶಿಫ್ಟ್ ಯೂಸ್ ಮಾಡಿದ್ರೆ ಏನಪ್ಪ ಆಗುತ್ತೆ ಅಂದ್ರೆ ನನ್ಗೆ ಒಂದು ಇಮೇಜ್ ಮಧ್ಯೆ ಇರೋ ಗ್ಯಾಪ್ ನ ಬ್ರೇಕ್ ಮಾಡುತ್ತೆ. ಲೈಕ್ ಒಂದನ್ ಮಾತ್ರ ನಾನು ಚೇಂಜ್ ಮಾಡ್ಬೇಕು ಅಂದ್ರೆ ಶಿಫ್ಟ್ ನ ಯೂಸ್ ಮಾಡ್ತೀನಿ. ಆಲ್ಟ್ ಕೀ ಪ್ರೆಸ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಸರೌಂಡಿಂಗ್ ಅಲ್ಲಿರೋ ಎಲ್ಲಾ ಇಮೇಜಸ್ ಅಂದ್ರೆ ಒನ್ ಮಾಡ್ತೀವಿ. ಅದೇ ರೀತಿ ಆಲ್ಟ್ ಶಿಫ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಒಂದು ಸೈಡ್ ಅಲ್ಲಿರೋ ಎಲ್ಲಾ ಇಮೇಜಸ್ ಒಟ್ಟಿಗೆ ಮೂವ್ ಆಗುತ್ತೆ. ಇಲ್ಲಿ ಒಂದು ಆಬ್ಜೆಕ್ಟ್ ಗೆ ಆಟೋ ಫಿಟ್ ಮತ್ತೆ ಫಿಟ್ ಫ್ರೇಮ್ ಪ್ರಪೋರ್ಷನಲಿ ಸೆಲೆಕ್ಟ್ ಆಗಿದ್ದಾಗ ಆವಾಗ ನಾನು ಕಂಟ್ರೋಲ್ ಆಲ್ಟ್ ಇಟ್ಕೊಂಡ್ರೆ ಗ್ಯಾಪ್ ಟೂಲ್ ಅಲ್ಲಿ ರೆಡ್ಯೂಸ್ ಮಾಡೋದಕ್ಕೆ ಮತ್ತೆ ಇನ್ಕ್ರೀಸ್ ಮಾಡೋದಕ್ಕೆ ಗ್ಯಾಪ್ ಈಕ್ವಲ್ ಅಮೌಂಟ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ಗ್ಯಾಪ್ ಟೂಲ್ ಶಾರ್ಟ್ಕಟ್ ಕೀ ಯು. Gap tool is used to adjust the gap between the objects. When you move cursor on the image, shows the empty symbol. When you move cursor on empty space or part of the image, you can see the double-headed cursor. By using it, we can alter the gap between images. Cursor movements. Select auto fit and fit image proportionally option of an image on the image to move all image equally and proportionately. If you move the cursor up in up direction, then the top frame gets smaller, down lower frame smaller. By holding control key, it extends space in both direction equally. By holding shift key, break gap between images, that is we can change the gap for one image. By holding alt key, we can move all the surrounding images together. Alt shift key, we will be able to move closed images together, that is one side of images together.